ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಾನು ಇನ್ನೊಂದು ಎಲೆಕ್ಟ್ರಿಕ್ ಶಾಕರನ್ನು ತರಿಸಿದ್ದೆ. ಸ್ವಲ್ಪ ಬೇರೆ ಥರನೇ ಇದೆ, ನೋಡ್ತಾ ಇದ್ದೀರಾ. ಅದು ರೌಂಡ್ ಶೇಪಲ್ಲಿ ಇತ್ತು ಮುಂಚೆ ತರಿಸಿದ್ದು. ಇದು ಹಾಫ್ ರೌಂಡಲ್ಲಿದೆ. ಹಾಗೆಯೇ ಹೋಲ್ಡರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನಾವು ಡೈರೆಕ್ಟ್ ಪ್ಲಗ್ ಮಾಡಿ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನಮಗೆ ಎಕ್ಸ್ಟ್ರಾ ಕೇಬಲನ್ನು ಕೊಟ್ಟಿದ್ರು, ನಾವು ಅಡಾಪ್ಟರಲ್ಲಿ ಹಾಕೊಂಡು ಯೂಸ್ ಮಾಡಬೇಕಾಗಿತ್ತು. ಇದರಲ್ಲಿ ಡೈರೆಕ್ಟ್ ಹೋಲ್ಡರ್ನ ಕೊಟ್ಟಿದ್ದಾರೆ, ನಾವು ಪ್ಲಗ್ ಮಾಡಿ. ಹಾಗೆಯೇ ಇದರಲ್ಲಿ ಒಂದು ಸ್ವಿಚ್ ಅನ್ನು ಕೊಟ್ಟಿದ್ದಾರೆ, ನಮಗೆ ಬೇಕಂದಾಗ ಆನ್ ಆಫ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಿಚ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಫ್ ರೌಂಡಲ್ಲಿ ಬಂದಿದೆ. ಲೈಟ್ ನಿಮಗೆ ಕಲರಲ್ಲಿ ಸಿಗ್ತಾ ಹೋಗುತ್ತೆ. ಇದನ್ನು ಕೂಡ ನಾನು ಮೀಶೋನಲ್ಲಿ ತರಿಸಿದ್ದು. ಇದಕ್ಕೆ ನಾನು 230 ರುಪೀಸನ್ನು ಪೇ ಮಾಡಿದೆ. ಹಸ್ಬೆಂಡ್ ಶಾಪಿಗೆ ಬೇಕು ಅಂತ ಕೇಳ್ತಾ ಇದ್ರು, ಹಾಗಾಗಿ ಇದನ್ನು ನಾನು ತರಿಸಿದ್ನಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಅದೇ ಥರ ಯೂಸ್ ಮಾಡುತ್ತೆ. ಎಷ್ಟೊಂದು ಜನ ಹೇಳ್ತಿದ್ದೀರಾ ಅದು ಯೂಸ್ ಆಗ್ತಿದೆಯಾ ಅಂತ. ನಾನು ತರಿಸಿ 1.5 ತಿಂಗಳು ಮೇಲಾಯಿತು. ನಾವು ಎನಿ ಟೈಮ್ ಆನ್ ಮಾಡಿರ್ತೀವಿ, ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಯಾವಾಗಲೂ ಲೈಟ್ ಆನಲ್ಲೇ ಇರುತ್ತೆ, ಮತ್ತು ಯಾವುದೇ ಮಸ್ಕಿಟೋ ಹೋಗಿ ಕೂತ್ಕೊಂಡ್ರು ಅದು ಸತ್ತೋಗುತ್ತೆ. ತುಂಬಾನೇ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಅಂತಾನೆ ಇದನ್ನ ಮತ್ತೊಂದು ತರಿಸಿರೋದು. ಈಗ ನಾನು ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೈಟ್ ಟೈಮಲ್ಲಿ ಬೆಡ್ ಲೈಟ್ ಆಗಿ ಯೂಸ್ ಮಾಡ್ಬೋದು, ಹಾಗೆ ಮಸ್ಕಿಟೋ ಶಾಕರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಎಷ್ಟೊಂದು ಜನ ಮಸ್ಕಿಟೋ ಕಾಯಿಲ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಅದನ್ನ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ಗೆ ಪ್ರಾಬ್ಲಮ್ಸ್ ಆಗಕ್ಕೆ ಶುರು ಆಗುತ್ತೆ. ಈಗ ನಾನು ಮಸ್ಕಿಟೋ ಹೋಗಿ ಕೂತ್ಕೊಂಡಾಗ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಹೋಗಿ. ಹಾಗೇನೆ ಹಸ್ಬೆಂಡ್ ಮತ್ತೆ ಸಮೂ ಸೇರ್ಕೊಂಡು ಮಕಾನ ರೆಸಿಪಿಯನ್ನ ಮಾಡ್ತಾರೆ. ಹಬ್ಬದ ದಿನ ಮಾಡಿರೋದು ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ತಾ ಹೋಗಿ. ಕಪ್ ತಿಂತೀನಿ ಅಂತ ಇಲ್ಲಿ ಹರಡಿರೋದು ನೋಡಿ. ಅಡ್ಗೆ ಮನೆ ಹೆಂಗ್ ಮಾಡಿದ್ದಾನೆ, ಹೆಂಗ್ ಮಾಡಿದ್ದಾನೆ ನಂತಿಲ್ಲ. ಈ ತರ ಹೇಳ್ಕೊಂಡು ಸಿಪ್ಪೆನಾ ತಿಕ್ಕಾಗಿ ಎರಿಬೇಕು. ಕಾಯ್ದೈತ ನೋಡಿ ಫಸ್ಟ್. ಮುಟ್ ನೋಡ್ತಾರ. ಫಸ್ಟ್ ಆಯಿಲ್ ಹಾಕಿ. ಆಯಿಲ್ ಅಂತೀನಿ, ತುಪ್ಪ ಹಾಕಿ ಸ್ವಲ್ಪ 1-1.5 ಟೇಬಲ್ ಸ್ಪೂನ್ ಅಷ್ಟೇ. ಸಾಕ್ರಿ. ಇಲ್ಲ ಜಾಸ್ತಿ ಹಾಕಿದ್ರೆ ಅದೇನು ಜಾಸ್ತಿ ಆಗಿ ಅಂತ ಟೇಸ್ಟ್ ಕೊಡಲ್ಲ. ಈಗ ಮಕ್ಕನ ಹಾಕ್ಬಿಡಿ ಫುಲ್ಲು. ಸಮುಖ ಮಾಡಿಸಿ ಅಂತಾನೆ ಕೇಳ್ತಿರೋದು. ಒಂದು ಸ್ಪಾಚುಲರ್ ತಗೊಂಡು ಉರಿರಿ. ಮಾಸ್ಟರ್ ಚೆಫ್ ನಿತ್ಯಾನಂದ ಅವರು ಮಖಾನ ಮಾಡ್ತಾ ಇದ್ದಾರೆ. ಎರ್ಚ್ಬಿಡಿ ಎಲ್ಲ ನಮ್ಮ ಅಡುಗೆ ಮನೆ ತುಂಬ. ಜೂನಿಯರ್ ಮಾಸ್ಟರ್ ಚೆಫ್ ಸಮೃದ್ಧ ಅವರು. ಇಲ್ಲ ಅದರಲ್ಲೇ ಆಗುತ್ತೆ. ನಿಧಾನ ನೋಡು, ಹೊರಗಡೆ ಬೀಳ್ಬಾರ್ದು. ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಫ್ಲೇಮ್ ಹೈ ಮಾಡಿ ನೀಟಾಗಿ ಹುರ್ಕೋಬೇಕು. ಅದು ಗರಂ ಅನ್ನೋವರೆಗೂ ಹುರ್ಕೊಳ್ಳಿ. ನೋಡಿ, ಅವರಿಬ್ರು ಮಾಡೋದಕ್ಕಿಂತ ಹೆಚ್ಚು ಜಗಳ ಮಾಡೋದು. ಎಂತ ಜಗಳ ಮಾಡೋದು ನೀವು? ಆನ್ ಆಗಲ್ಲ ಅದು. ಅಡ್ಗೆ ಮನೆ ಎಲ್ಲ ಹರಡ್ಕೊಂಡಿದೆ. ಇವರಿಬ್ರು ಸೇರ್ಕೊಂಡು ಮಾಡಿದ್ರೆ ಇನ್ನೂ ಹೊರಡುತ್ತೆ. ನೀವು ಆಟ ಆಡ್ತಿದ್ರೆ ಅದು ಸೀದೋಗ್ಬಿಡತ್ತೆ. ನಾನು ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಬಂದು ಕೂತ್ಕೊಬಿಟ್ಟಿದ್ದೀನಿ. ಏನಾರ ಮಾಡ್ಕೊಳ್ಳಿ, ಮಕಾನಾರ ಮಾಡ್ಕೊಳ್ಳಿ. ನಾನು ಹೇಳೋವರೆಗೂ ವೆಯ್ಟ್ ಮಾಡಿ. ಅದು ಫಸ್ಟು ಅದನ್ನ ಕ್ರಶ್ ಮಾಡಿ. ಅದು ಓ ದೇವಾ, ಅದೊಂದು ಕ್ರಶ್ ಮಾಡಿ ನೋಡಿ. ಓ ಬಿಡು, ಬಿದ್ದಿದ್ದು ತಗೋಬೇಡ. ಗರಂ ಅಂತಿದ್ಯಾ? ಇನ್ನೊಂದು ಸ್ವಲ್ಪ ಆಗ್ಲಿ. ಅದು ಎಲ್ಲ ಮನೆಯಿಂದ ಎಳ್ಳೆಲ್ಲ ಕೊಟ್ಟಿರ್ತಾರಲ್ಲ, ಅದೆಲ್ಲ ಹಾಗೆ ಇಟ್ಟಿದ್ದೀವಿ. ನಮ್ಮ ಮನೆದೆಲ್ಲ ಕೊಟ್ಟಿದ್ದೀವಿ, ಬೇರೆ ಮನೆಯಿಂದೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದೊಂಥರ ಒಳ್ಳೆ ಪದ್ಧತಿ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ನಾವು ಫ್ರೆಂಡ್ಸ್ಗಳಾಗಲಿ ಫ್ಯಾಮಿಲಿ ಆಗಲಿ ಮೀಟ್ ಆಗಿರಲ್ಲ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲರೂ ಅವ್ರ ಮನೆಯಿಂದ ಇವ್ರ ಮನೆಗೆ ಹೇಳ್ಕೊಡೋದು.
ಆ ಥರ ಎಲ್ಲ ಇರೋದ್ರಿಂದ ನಾವು ಮೀಟ್ ಆಗೋಕ್ಕೂ ಚಾನ್ಸ್ ಸಿಗುತ್ತೆ. ಎಲ್ಲರ ಮನೆಯಿಂದ ಕೊಟ್ಟರೆ ಎಳ್ಳೆಲ್ಲ ಹಾಗೆ ಇಟ್ಟಿದ್ದೀನಿ. ಆಫ್ ಮಾಡಿ. ತುಪ್ಪ ಹುರ್ಕೊಂಡಿದ್ದಾರೆ ಮಖಾನನ, ಈಗ ತುಪ್ಪ ಹಾಕೋತಾ ಇದ್ದಾರೆ. ಒಂದು ಆಗ್ಲೇ ಹಾಕಿದ್ರಲ್ಲ ಅಷ್ಟೇ, ಸಾಕು ಸಾಕು ಸಾಕು. ತುಪ್ಪ ಹಾಕೋತಾ ಇದ್ದಾರೆ. ಈಗ ಡ್ರೈ ಸ್ಪೈಸಸ್ನ ಹಾಕೊಳ್ಳೋದು. ಸ್ಲಿಮ್ಮಲ್ಲಿ ಇಟ್ಟಿದ್ದೀರಾ? ಫಸ್ಟು ಟರ್ಮರಿಕ್ ಹಾಕಿ, ಅರಿಶಿಣದ ಪುಡಿ ಹಾಕಿ ಫಸ್ಟು, ಅದಾದ್ಮೇಲೆ ಸಾಲ್ಟ್ ಹಾಕಿ. ಬೇಗ ಹಾಕೋಬೇಕು, ಯಾಕಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಸ್ವಲ್ಪ ಹಾಕ್ಬೇಕು, ಒಂದು ಚಿಟಿಕೆಗಿಂತ ಒಂದು ಸ್ವಲ್ಪ ಜಾಸ್ತಿ. ಸಾಕು ಸಾಕು ಸಾಕು. ಬೇಗ ಸಾಲ್ಟ್ ಹಾಕಿ ಇದಾಕಿ. ಹಾಕಿ, ಅದು ಓಪನ್ ಆಗಿಲ್ಲ ಅದು. ಇದು ಒಂದು ಸ್ಪೂನ್ ಅಷ್ಟು ಹಾಕ್ಬೇಕು. ಈಗ ಇದನ್ನ ಹಾಕಿ ಮಿಕ್ಸ್ ಮಾಡಿ. ಫಸ್ಟ್ ಕೈಯಲ್ಲಿ ಮಾಡ್ಕೊಳ್ಳಿ. ಇವ್ರು ಮಾಡಷ್ಟೊತ್ತಿಗೆಲ್ಲ ಸಾಕು ಸಾಕು, ತಾನೇ ಬಿದ್ದೋಗ್ತೈತೆ. ಹಾಕಿ ಅದು ಬೇಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಈ ಕೈಯಲ್ಲಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಆದ ಮಖಾನ ರೆಸಿಪಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಚುರ್ಮುರಿ ಮಸಾಲ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಮಾಡ್ಕೋಬೋದು. ಇದು ಸ್ಪೈಸಿ ಆಗಿರುತ್ತೆ. ಇಬ್ಬರು ಖಾರ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಸ್ಪೈಸಿಯಾಗಿ ಮಾಡಿದ್ದೀವಿ. ಅಪ್ಪ ಮಗ ಸೇರಿಕೊಂಡು ಮಖಾನ ರೆಸಿಪಿ ಮಾಡಿದ್ದಾರೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಪ್ಯಾನಲ್ಲಿ ಮಿಕ್ಸ್ ಆಗೋದಿಲ್ಲ. ಬೌಲಿಗೆ ಹಾಕ್ಕೊಂಡು ಮಸಾಲೆ ತಗೊಂಡು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲದಕ್ಕೂ ಕೋಟಿಂಗ್ ಆಗುತ್ತೆ. ನೋಡಪ್ಪ, ನೋಡು ಮಾಸ್ಟರ್ ಚೆಫ್ ಆ್ಯಂಡ್ ಜೂನಿಯರ್ ಮಾಸ್ಟರ್ ಚೆಫ್. ಮಖಾನ ರೆಡಿ ಆಗಿದೆ ವಿತ್ ಸಮ್ಮು ಎಲ್ಲ. ಒಂದು ತಿನ್ಸೆ ಹೆಂಗೆ ಟೇಸ್ಟ್ ಇದೆ ನೋಡೋಣ. ಬಿಸಿ ಇದೆಯಾ? ಬಿಸಿ ಬಿಸಿ ತಿಂತಿದ್ಯಾ? ಚೆನ್ನಾಗಿದ್ಯಾ ರೀ? ಸ್ವಲ್ಪ ಖಾರ ಕಮ್ಮಿ ಇರೋದು ತಿನ್ನಿಸ್ತೀನಿ. ಕರೆಕ್ಟಾಗಿದೆ. ಹಸ್ಬೆಂಡ್ ಫಸ್ಟ್ ಟೈಮ್ ತಿಂತಾರದಲ್ವ ರೀ? ಇಲ್ಲ, ತಿಂದಿದ್ದಾರೆ. ನಾನು ಮಾಡ್ಕೊಟ್ಟು ತಿಂದಿದ್ದಾರೆ, ಅವ್ರು ಮಾಡ್ಕೊಂಡು ತಿಂದಿದ್ದು ಇವತ್ತೇ. ಚೆನ್ನಾಗಿಲ್ಲ ಅಂತ ನನಗೆ ಇಷ್ಟ ಆಯ್ತು, ನಾನು ತಿಂತೀನಿ. ಸಮು ಏನಿದು? ಸರ್ಟಿಫಿಕೇಟ್. ನಮಗೆ ಪ್ರೈಸ್ ಬಂದಿದೆ. ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ, ನೀವು ಆಲ್ರೆಡಿ ನೋಡಿದ್ದೀರಾ. ಕ್ಲೇ ಮೌಲ್ಡಿಂಗು ಮತ್ತು ಡ್ಯಾನ್ಸು, ಡ್ರಾಯಿಂಗು, ಹಿಂಗೆ ಒಂದು ಮಕ್ಕಳಿಗೆ 5 ಕಾಂಪಿಟೇಷನ್ಸಲ್ಲಿ ಇರುತ್ತೆ. ಅದರಲ್ಲಿ ನಾವು 3 ಸೆಲೆಕ್ಟ್ ಮಾಡ್ಕೋಬೋದು. ಇವನು ಡ್ರಾಯಿಂಗು, ಕ್ಲೇ ಮೌಲ್ಡಿಂಗು, ಡ್ಯಾನ್ಸು ಸೆಲೆಕ್ಟ್ ಮಾಡ್ಕೊಂಡಿದ್ದ. ಕ್ಲೇ ಮೌಲ್ಡಿಂಗಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಅವನು ಏನು ಕ್ಲೇ ಮೌಲ್ಡಿಂಗಲ್ಲಿ ಮಾಡಿದ ಅನ್ನೋದನ್ನು ನೋಡಿದ್ದೀರಾ ನೀವು. ಪಿಕಾಕ್ ಮಾಡಿದ್ದ. ಹಾಗೆಯೇ ಡ್ಯಾನ್ಸಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಆ್ಯಕ್ಚುಲಿ ಡ್ಯಾನ್ಸಲ್ಲೂ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು. ನೀನೇನು ಮಾಡಿದೆ ಮಿಸ್ಟೇಕ್ ಡ್ಯಾನ್ಸಲ್ಲಿ? ಅದು ಬರೀ ಕವಲ್ ಮಾಡಬೇಕಿತ್ತು, ಸ್ಲಿಪ್ಪರ್ ಶೂಸ್ ಹಾಕ್ಕೊಂಡು ಹೋಗಿದ್ದ. ಅವತ್ತು ರೆಡಿ ಮಾಡಿ ಕಳಿಸಿದ್ದೆ, ಶೂಸ್ ಹಾಕ್ಕೊಂಡು ಹೋಗಿದ್ದ. ಶೂಸಲ್ಲೇ ಡ್ಯಾನ್ಸ್ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಆ ಥರ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದಿದೆ, ಫಸ್ಟು ಡ್ಯಾನ್ಸ್ ಕಾಂಪಿಟೇಷನ್ನ. ಗೊತ್ತಾಗಿಲ್ಲ ಶೂಸ್ ತೆಗೆದು ಮಾಡಬೇಕಂತ, ಹಾಗಾಗಿ ಸೆಕೆಂಡ್ ಪ್ರೈಸ್ ಬಂದಿದೆ. ಈಗ ಪ್ರೈಸಸನ್ನು ತೋರಿಸ್ತಾನೆ. ತೋರಿಸು ಮನೆ ಪ್ರೈಸ್. ಇದು ಕ್ಲೇ ಮೌಲ್ಡ್ದು ಫಸ್ಟ್ ಪ್ರೈಸ್. ಬಾ ಮುಂದೆ. ಕ್ರೈಸ್ಟ್ ಎಕ್ಸ್ಪೋಲ್ ಕೊಟ್ಟಿದ್ರಲ್ಲ, ಸೇಮ್ ಅದೇ ಟ್ರೋಫಿಗೆ ಕಲ್ಚರಲ್ ಕಾಂಪಿಟೇಷನ್ ಅಂತ ಸ್ಟಿಕ್ಕರ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಪ್ರೈಸ್ ಅಂತ ಕಾಣಿಸ್ತಾ ಇದೆ. ಹಾಗೆಯೇ ಇದು ಡ್ಯಾನ್ಸಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಅದರಲ್ಲೂ ಕೂಡ ಕಲ್ಚರಲ್ ಕಾಂಪಿಟೇಷನ್ ಅಂತ ಇದೆ, ಸೆಕೆಂಡ್ ಪ್ರೈಸ್ ಅಂತ ಇದೆ. ಡ್ರಾಯಿಂಗಲ್ಲಿ ಪ್ರೈಸ್ ಬಂದಿಲ್ಲ. ಡ್ರಾಯಿಂಗಲ್ಲಿ ಪ್ರೈಸ್ ಬಂತಾ? ನಾನು ಹೇಳ್ಕೊಟ್ಟಿದ್ದು ಡ್ರಾಯಿಂಗ್ ಮಾಡಿದರೆ ಪ್ರೈಸ್ ಬರ್ತಾಯಿತ್ತು. ಅವನೇನೋ ಇಂಪ್ರೂವೈಸ್ ಮಾಡೋಕ್ಕೆ ಹೋಗ್ತಾನೆ, ಅವನದೇನೋ ಮಾಡೋಕ್ಕೆ ಹೋಗ್ತಾನೆ, ಅದು ಬರಲಿಲ್ಲ. ಪರವಾಗಿಲ್ಲ, ಮಕ್ಕಳು ಅವ್ರದ್ದೇ ಥಿಂಕಿಂಗಲ್ಲಿ ಅವ್ರು ಏನಾದರೂ ಮಾಡಲಿ, ಪ್ರೈಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಮಕ್ಕಳು ಯೋಚನೆಯನ್ನು ಮಾಡ್ತಾರೆ. ಯೋಚನೆ ಮಾಡಿ ಅವರಿಗೆ ಏನು ಮಾಡ್ಬೋದು, ಏನು ಮಾಡಬಾರ್ದು. ಈಗ ಅವನು ಯೋಚನೆ ಮಾಡಿ ಒಂದು ಡ್ರಾಯಿಂಗನ್ನು ಮಾಡಿದ್ರಿಂದ ಏನು ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಏನು ಇಂಪ್ರೂವೈಸೇಷನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾನು ಹೇಳ್ಕೊಟ್ಟಿದ್ದೆ, ಅದನ್ನೇ ಹೋಗಿ ಮಾಡಿದರೆ ಅವನಿಗೆ ಪ್ರೈಸ್ ಬರ್ತಿತ್ತು. ಮುಂದೆ ಅವನು ಯೋಚನೆ ಮಾಡೋ ಶಕ್ತಿ ಕಮ್ಮಿ ಆಗುತ್ತೆ. ಆ ಥರ ಆಗಬಾರ್ದು. ಹಾಗಾಗಿ ಮಕ್ಕಳ ಮೈಂಡನ್ನು ಹಾಗೆ ನಾವೇ ಬಿಡಬೇಕು. ನೀನೇನು ಮಾಡ್ತೀಯ ಮಾಡು, ನಿನಗೆ ಪ್ರೈಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಈಗ ಆಗಿರೋ ತೊಂದರೆನ ಅವರು ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ನಾವೇ ಮಕ್ಕಳನ್ನ ನೀನು ಹೀಗೆ ಮಾಡು ಅಂದರೆ ಮಕ್ಕಳು ಆಲೋಚನೆ ಮಾಡೋ ಶಕ್ತಿಯನ್ನು ಕಳ್ಕೋತಾರೆ. ಕ್ಲೇ ಮೌಲ್ಡಿಂಗು ಅಷ್ಟೇ, ಅವನೇ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಮಾಡ್ತೀನಿ ಅಂತ ನಾನು ಗೈಡ್ ಮಾಡಿಕೊಟ್ಟೆ.
ಡ್ಯಾನ್ಸ್ ಕ್ಲಾಸಿಂದ ಕಲ್ತ್ಕೊಂಡು ಹೋಗಿದ್ದ, ಡ್ಯಾನ್ಸ್ ಮಾಡಿದ್ದಾನೆ. ಆದರೆ ಅವನಿಗೆ ಶೂಸ್ ತೆಗೆದು ಡ್ಯಾನ್ಸ್ ಮಾಡಬೇಕಂತ ಪಾಪ ಗೊತ್ತಾಗಿಲ್ಲ, ಹಾಗಾಗಿ ಸೆಕೆಂಡ್ ಪ್ರೈಸ್ ಬಂದಿದೆ. ಪರವಾಗಿಲ್ಲ, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಯಾವುದೇ ಇಂಪಾರ್ಟೆಂಟ್ ಅಲ್ಲ. ಸ್ಟೇಜ್ ಫಿಯರನ್ನು ಕಳ್ಕೊತಾರೆ, ಹಾಗೆಯೇ ಸ್ಟೇಜ್ ಮೇಲೆ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಾ, ಒಂದೇ ಸರ್ಟಿಫಿಕೇಟಲ್ಲಿ 2 ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ, ಪ್ರೈಸು ಕೊಟ್ಟಿದ್ದಾರೆ. ಹಾಗೆಯೇ ಇದು ಕ್ರೈಸ್ಟ್ ಎಕ್ಸ್ಪೋಲು ಸೇಮ್ ಪ್ರೈಸನ್ನು ಕೊಟ್ಟಿದ್ದಾರೆ. ಹಾಗೆ ಕ್ರೈಸ್ಟ್ ಎಕ್ಸ್ಪೋದು ಅವತ್ತು ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ. ಸರ್ಟಿಫಿಕೇಟ್ ತೋರಿಸು ಕ್ರೈಸ್ಟ್ ಎಕ್ಸ್ಪೋಲಿ ಸರ್ಟಿಫಿಕೇಟ್ ಅವತ್ತು ಕೊಟ್ಟಿಲ್ಲ ಅಂತ ಹೇಳಿದ್ದೆ, ಇವತ್ತು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸರ್ಟಿಫಿಕೇಟನ್ನು ಮಾಡಿಸಿದ್ದಾರೆ. ನನಗೆ ಟ್ರೋಫಿನಲ್ಲಿ ಬೇರೆ ಮಾಡಿಸ್ಬೇಕಿತ್ತು ಅಂತ ಅನ್ನಿಸ್ತು. ನನಗೇನು ಅನಿಸಿತ್ತಂದರೆ ಇದು ಪ್ರೈಸು ಸೇಮ್ ಆಯಿತು, ಬೇರೆ ಟ್ರೋಫಿಯನ್ನು ಮಾಡಿಸ್ಬೇಕಾಗಿತ್ತು, ಆಗ ತುಂಬಾ ಚೆನ್ನಾಗಿರ್ತಿತ್ತು. ಈಗ 3 ಪ್ರೈಸು ಒಂದೇ ಥರ ಆಗಿದೆ. 3 ಪ್ರೈಸು ಒಂದೇ ಥರ ಆಗಿರೋದ್ರಿಂದ ಎಲ್ಲರೂ ಕೇಳ್ತಾರೆ, ನನ್ನ ತಮ್ಮ ಬಂದು ಕೇಳ್ತಾ ಇರ್ತಾನೆ, 3 ಎಲ್ಲೋ ತೊಗೊಂಡು ಬಂದೆ ದುಡ್ಡು ಕೊಟ್ಟು ಅಂತ ಕೇಳ್ತಾ ಇರ್ತಾನೆ. ಏನಂತಾನೆ ಮಾಮ, ಎಲ್ಲಿಂದ ದುಡ್ಡು ಕೊಟ್ಟು ಇಷ್ಟೊಂದು ಪ್ರೈಸ್ ತೊಗೊಂಡು ಬಂದೆ ಅಂತ ಕೇಳ್ತಾ ಇರ್ತಾನೆ. ಅವನ್ನ ರೇಗ್ಸಕ್ಕೆ, ಇಲ್ಲ ನಮ್ಮ ಸ್ಕೂಲಲ್ಲೇ ಕೊಟ್ಟಿರೋದು ಅಂತ ಇವನು ಹೇಳ್ತಾನೆ. ಸ್ಕೂಲಲ್ಲೇ ತಗೊಂಡಿದ್ದು ಅಂತ ಹೇಳ್ತಾನೆ. ಸ್ಕೂಲಲ್ಲೇ ದುಡ್ಡು ಕೊಟ್ಟು ತಗೊಂಡ ಪರ್ಚೇಸ್ ಮಾಡ್ದ ಅದನ್ನ ಪ್ರೈಸಸ್ನ. ದುಡ್ಡು ಕೊಟ್ಟಿದ್ದಕ್ಕೆ ದುಡ್ಡು ಕೊಟ್ಟಿಲ್ಲ, ಇನ್ನು ಕಾಂಪಿಟೇಷನ್ ಅಟೆಂಡ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತೊಗೊಂಡಿರೋದು. ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡು ಕೊಡ್ಬೇಕಲ್ವಾ, ಅದು ಸ್ಕೂಲಿಗೆ ಕಟ್ಟೋದು ನಾವು, ಇದು ಕಾಂಪಿಟೇಷನಿಗೆ ಕಟ್ತೀವ ಇಲ್ಲ, ಸ್ಕೂಲ್ ಫೀಸ್ ಕಟ್ಬೇಕು. ಓಕೆ, ಫೈನಲಿ ಅವ್ನು ಪ್ರೈಸಸ್ನ ತೋರಿಸಿದ್ದಾನೆ. ಇದು ಇನ್ನೊಂದು ಸರ್ಟಿಫಿಕೇಟ್ ಬಂದಿದೆ, ಅಲಪೈಡ್ ಫೌಂಡೇಶನ್, ಸೈನ್ಸ್ ಅಲಪೈಡ್ ಫೌಂಡೇಶನ್ ಅಂತ. ಸ್ಕಾಲರ್ಶಿಪ್ ಎಕ್ಸಾಮ್ ಬರುತ್ತೆ, ಅದನ್ನು ತೊಗೊಂಡಿದ್ವಿ. ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಎಕ್ಸಾಮ್ ತೊಗೊಂಡಿದ್ವಿ. ಮ್ಯಾಥ್ಸ್ ಎಕ್ಸಾಮ್ ದಿನ ಅವ್ನಿಗೆ ಹುಷಾರಿರಲಿಲ್ಲ, ಹಾಗಾಗಿ ಹೋಗೋಕ್ಕಾಗಿಲ್ಲ. ಇಂಗ್ಲೀಷ್ ಎಕ್ಸಾಮ್ ತೊಗೊಂಡಿದ್ವಿ, ಅದರಲ್ಲಿ ಸ್ಕೂಲಿಗೆ 5th ರ್ಯಾಂಕ್ ಬಂದಿದೆ. ಸ್ಕಾಲರ್ಶಿಪ್ ಎಕ್ಸಾಮ್ ಇದು. ಈಗ ರೀಜನಲ್ ರ್ಯಾಂಕ್ ಬರುತ್ತೆ, ಮತ್ತು ಇಂಟರ್ನ್ಯಾಷನಲ್ ರ್ಯಾಂಕ್ ಬರುತ್ತೆ, ಹಾಗೆ ಸ್ಕೂಲ್ ರ್ಯಾಂಕ್ ಕೂಡ ಬರುತ್ತೆ. ಹಾಗೆಯೇ ರ್ಯಾಂಕ್ ಬಂದಿರೋದು, ಅದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಏನು ಸರ್ಟಿಫಿಕೇಟ್ಸ್ ಅಮ್ಮೋದು? ಅದು ಟೆಸ್ಟ್ ಮಾಡೋದಕ್ಕೆ ಇದು ಇಂಗ್ಲೀಷ್ ಗ್ರಾಮರ್ ಟೆಸ್ಟ್ ಇರುತ್ತೆ. ಅವ್ರ ಹತ್ರನೇ ಬುಕ್ ತೊಗೊಂಡಿದ್ವಿ, ಓದ್ಕೊಂಡು ಹೋಗಿದ್ದ, ಅದು ಟೆಸ್ಟ್ ಬರೆದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮಾರ್ಕ್ಸ್, ರಿಪೋರ್ಟ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ತೋರಿಸೋದು ಸರಿಯಾಗಿ, ರಿಪೋರ್ಟ್ ಕಾರ್ಡ್ ಮತ್ತು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅವ್ನ ಪ್ರೈಸಸ್ನ ಹೇಗೆ ಇಟ್ಟಿದ್ದೀವಿ ನೋಡಿ, TV ಕ್ಯಾಬಿನಲ್ಲಿ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಂದೇ ಥರ 3. ಲಾಸ್ಟ್ ಟೈಮೆಲ್ಲ ಮೆಡಲ್ ಕೊಟ್ಟಿದ್ರು, ಈ ಸತಿ ಎಲ್ಲ ಟ್ರೋಫಿ ಥರ ಕೊಟ್ಟಿದ್ದಾರೆ. ಅದು ಫ್ಯಾಷನ್ ಶೋದು, ಅದು 3 ಟ್ರೋಫಿ ಈ ಸಲಿದು. ಇದೆಲ್ಲ ಮೆಡಲ್ಸ್ ಎಲ್ಲ ಲಾಸ್ಟ್ ಟೈಮ್ದು. ಹಾಗೆ ಕರಾಟೆದು ಒಂದು ಇದಿದೆ, ಮೆಡಲ್ ಇದೆ. ಹಾಗೆಯೇ ಈ ಸಲ ಇನ್ನೂ ಸ್ಪೋರ್ಟ್ಸ್ ಕಾಂಪಿಟೇಷನ್ ಯಾವುದೂ ಆಗಿಲ್ಲ, ಇನ್ನೇನು ಮಾಡ್ತಾರೆ ಅಂತ ಹೇಳ್ತಿದ್ದಾನೆ. ಅದು ಮಾಡಿದ ಮೇಲೆ ನಿಮ್ಮ ಜೊತೆ ಹೇಳ್ತೀನಿ ಹೇಗೆ ಪ್ರೈಸ್ ಬಂದಿದೆ, ಪ್ರೈಸ್ ಬಂತಾ ಇಲ್ವಾ ಅನ್ನೋದನ್ನು ಕೂಡ ತೋರಿಸ್ತೀನಿ. ನನ್ನ ತಮ್ಮನ ಫ್ರೆಂಡ್ದು ಇದು ಕರಾಟೆದು ಒಂದು ಎಕ್ವಿಪ್ಮೆಂಟು, ಅದನ್ನು ತಂದಿದ್ದ. ಅದನ್ನು ಸಮ್ಮು ಇಟ್ಕೊಂಡು ಆಟ ಆಡಿಕೊಂಡು ಹಾಗೆ ಫೋಟೋಸನ್ನು ತೆಗೆಸ್ಕೊಂಡಿದ್ದಾನೆ. ಅವ್ನಿಗೇನೋ ಖುಷಿ ಆಗ್ತಾಯಿತ್ತು ಅದನ್ನು ನೋಡಿದಾಗ. ಹಾಗೆಯೇ ನಾನು ಹಬ್ಬಕ್ಕೆ ಸಾಮಾನು ತರೋಕ್ಕೆಲ್ಲ ಓಡಾಡ್ತಿದ್ನಲ್ಲ, ಹಾಗೆಯೇ ನಾವು ಇಲ್ಲಿ ಕೊಪ್ಪಳಲ್ಲಿ ಒಂದು ಶುಗರ್ ಕೇನ್ದು ಶಾಪ್ ಇದೆ, ಕೇನ್ ಹಬ್ ಅಂತ. ಇದು ಒಂದು 5-6 ಇಯರ್ಸಿಂದ ಇದೆ. ನಾವು ಸರಸ್ವತಿಪುರಮಲ್ಲಿ ಇದ್ದಾಗ ತುಂಬಾ ಹೋಗ್ತಿದ್ವಿ. ಈ ಕಡೆ ರೋಡಲ್ಲಿ ಓಡಾಡುವಾಗೆಲ್ಲ ಹೋಗಿ ನಾವು ಶುಗರ್ ಕೇನ್ ಜ್ಯೂಸನ್ನು ಕುಡಿದು ಬರ್ತಿದ್ವಿ. ನಾವು ಈ ಕಡೆ ಏರಿಯಾಗೆ ಬಂದ ಮೇಲಿಂದ ಈ ಶಾಪಿಗೆ ಹೋಗೋದು ಕಮ್ಮಿ ಆಗಿದೆ. ನಾನು ಅದೇ ರೋಡಲ್ಲಿ ಬರ್ತಿದ್ನಲ್ಲ, ಹಾಗೇನೆ ಒಂದು ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೇನೆ ನಿಮ್ಮ ಜೊತೆನೂ ಕೂಡ ಈ ಶಾಪನ್ನು ತೋರಿಸಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. 6 ಇಯರ್ಸಿಂದ ಇದೆ ಅಂತ ಹೇಳಿದೆ. ತುಂಬಾನೇ ಚೆನ್ನಾಗಿ ಶುಗರ್ ಕೇನ್ ಜ್ಯೂಸನ್ನು ಕೊಡ್ತಾರೆ. ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸು ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಶುಗರ್ ಕೇನ್ ಜ್ಯೂಸ್ ಕುಡ್ದಿದ್ದಾಗ ಆಲ್ರೆಡಿ 8:30, 9 o'clock ಆಗಿತ್ತು. ಇಲ್ಲಿ ಶುಗರ್ ಕೇನ್ ಜ್ಯೂಸು ನಿಮಗೆ 15 rupeesಗೆ, 20, 30 rupeesಗೆ ಮತ್ತು 1/2 liter 1 liter ಅಂತಲೂ ಕೂಡ ಕೊಡ್ತಾರೆ. ಹಾಗೆಯೇ ಫ್ಲೇವರ್ಡ್ ಕ್ಯಾರೆಟ್, ಬೀಟ್ರೋಟ್, ಫ್ರೂಟ್ಗಳನ್ನು ಮಿಕ್ಸ್ ಮಾಡಿ ನಿಮಗೆ ಶುಗರ್ ಕೇನ್ ಜ್ಯೂಸನ್ನು ಕೊಡ್ತಾರೆ. ನಾನು ಪ್ಲೇನ್ ಶುಗರ್ ಕೇನ್ ಜ್ಯೂಸನ್ನು ತೊಗೊಂಡಿದ್ದೀನಿ. ನಾನು ಜಂಬೋ ಅಂತ 30 rupees ತೊಗೊಂಡಿದ್ದೀನಿ. ನೋಡ್ತಾ ಹೋಗಿ ಎಷ್ಟು ದೊಡ್ಡದು ಜ್ಯೂಸ್ ಮಗ್ಗನ್ನು ಕೊಟ್ಟಿದ್ದಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಲೆಮನ್ ಆ್ಯಂಡ್ ಸಾಲ್ಟ್ ಪೆಪ್ಪರು ಈ ಥರ ನಮಗೇನು ಫ್ಲೇವರ್ ಬೇಕೋ ಅದನ್ನು ಹಾಕ್ಸ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಶಾಪ್ ಇರೋದು ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ರೋಡಲ್ಲಿ.
ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.